ನಿಮಗೆ ಏನಾದರೂ ಆಕ್ನೆ ಸ್ಕಿನ್, ಆಯಿಲಿ ಸ್ಕಿನ್ ಅಥವಾ ಸ್ಕಿನ್ ಅಲ್ಲಿ ರಿಪೀಟೆಡ್ ಇನ್ಫೆಕ್ಷನ್ಸ್ ಈ ತರ ಏನಾದರೂ ಆಗ್ತಿದ್ರೆ ಇದು ವಿಟಮಿನ್ ಎ ಡೆಫಿಷಿಯನ್ಸಿದು ಸಿಂಪ್ಟಮ್ಸ್ ಇರಬಹುದು. ಈಗ ಇದಕ್ಕಂತಾನೆ ಸಾಕಷ್ಟು ಐಸೋಟ್ರೇಟಿನೈನ್ ಕಂಟೈನಿಂಗ್ ಪ್ರಾಡಕ್ಟ್ಸ್ ಗಳನ್ನ ನೀವು ಮಾರ್ಕೆಟ್ ಅಲ್ಲಿ ನೋಡಬಹುದು. ಬಟ್ ಕೆಲವರಿಗೆ ಭಯ ಇರುತ್ತೆ, ಐಸೋಟ್ರೇಟಿನೈನ್ ಯೂಸ್ ಮಾಡೋದ್ರಿಂದ ಏನಾದರೂ ಸಪೋಸ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ರೆ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತೇನೋ ಅಥವಾ ಲಿವರ್ಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೇನೋ ಅಂತ. ಹೀಗಾಗಿ ಕೆಲವೊಂದು ವಿಟಮಿನ್ ಎ ನ್ಯಾಚುರಲ್ ಸೋರ್ಸಸ್ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೇನ್ಲಿ ನಾನ್ ವೆಜಿಟೇರಿಯನ್ಸ್ಗಂತೂ ಚಿಕನ್ ಲಿವರ್ ಆಗಲಿ ಅಥವಾ ಗೋಟ್ ಲಿವರ್ ಆಗಲಿ ಇದೆಲ್ಲ ತುಂಬಾ ರಿಚ್ ಸೋರ್ಸ್ ಆಫ್ ವಿಟಮಿನ್ ಎ ಅಂತ ಹೇಳ್ಬೋದು. ಅದೇ ವೆಜಿಟೇರಿಯನ್ಸ್ ಅಂತ ಬಂದಾಗ ನೀವು ಟ್ರಾಫಿಕ್ ಸಿಗ್ನಲ್ ಅಂತೂ ನೋಡೇ ಇರ್ತೀರ, ಅದರಲ್ಲಿ ರೆಡ್, ಯೆಲ್ಲೋ, ಗ್ರೀನ್ ಇರುತ್ತಲ್ಲ, ಅದೇ ತರ ಇಲ್ಲಿ ಕೆಲವೊಂದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಈ ಕಲರ್ಸ್ ಇಂದ ಯಾವ್ದು ಮಾಡಿರುತ್ತಲ್ಲ ಆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ವೆರಿ ರಿಚ್ ಸೋರ್ಸ್ ಆಫ್ ವಿಟಮಿನ್ ಎ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ರೆಡ್ ಬದಲು ಆರೆಂಜ್ ಅಂತ ಕನ್ಸಿಡರ್ ಮಾಡಿದ್ರೆ ಆರೆಂಜ್ ಅಲ್ಲಿ ಏನು ಕ್ಯಾರೆಟ್ಸ್, ಪಂಪ್ಕಿನ್ ಮತ್ತೆ ಸ್ವೀಟ್ ಪೊಟೆಟೊ. ಯೆಲ್ಲೋ ಅಂತ ಬಂದಾಗ ಮ್ಯಾಂಗೋ, ಪಪಾಯ. ಗ್ರೀನ್ ಅಂತ ಬಂದಾಗ ಸಾಕಷ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರುತ್ತೆ, ಸ್ಪೆಷಲಿ ಸ್ಪಿನಾಚ್ ಮತ್ತೆ ಮೇಥಿ ಲೀವ್ಸ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ವಿಟಮಿನ್ ಎ ಅನ್ನೋದೇನಿದೆಯಲ್ಲ ಅದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಹೇಳ್ತೀವಿ. ಹೀಗಾಗಿ ನೀವು ಯಾವುದೇ ಟೈಮಲ್ಲಿ ವಿಟಮಿನ್ ಎ ಕಂಟೈನಿಂಗ್ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ತಿಂತಾ ಇದೀರಾ ಅಂತಂದ್ರೆ ಅಲ್ಲಿ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಇರಲೇಬೇಕು. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ತರಕಾರಿ ಇದ್ರೆ ಸ್ವಲ್ಪ ತುಪ್ಪ, ಬಟರ್ ಹಾಕೊಳ್ಳೋದು, ಆಮೇಲೆ ಈ ಫ್ರೂಟ್ಸ್ ಎಲ್ಲ ತಿನ್ಬೇಕಾದ್ರೆ ನಟ್ಸ್, ಸೀಡ್ಸ್ ಜೊತೆ ಯೂಸ್ ಮಾಡೋದು, ಇಂಥ ಪ್ರಾಕ್ಟೀಸಸ್ ಮಾಡೋದ್ರಿಂದ ವಿಟಮಿನ್ ಎ ತುಂಬಾ ಚೆನ್ನಾಗಿ ಬಾಡಿಲಿ ಅಬ್ಸರ್ವ್ ಆಗುತ್ತೆ. ಆದಷ್ಟು ವಿಟಮಿನ್ ಎ ನ ನೀವು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.